ಯತ್ರ ನಾರ್ಯಸ್ತೋ ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದ್ರೆ ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಆದರೆ ನಮ್ಮ ದೇಶದಲ್ಲಿ ದೇವತೆಗಳನ್ನ ಪೂಜಿಸ್ತಾರೆ, ಹೆಣ್ಣು ಮಗುವನ್ನ ಹುಟ್ಟೋ ಮೊದಲೇ ಕೊಲ್ತಾರೆ. ತಾಯಿಯಾಗಿ ಹೆಣ್ಣು ಬೇಕು. ಮಡದಿಯಾಗಿ ಹೆಣ್ಣು ಬೇಕು. ಪ್ರೇಯಸಿಯಾಗಿಯೂ ಹೆಣ್ಣು ಬೇಕು. ಆದ್ರೆ ಹೆಣ್ಣು ಮಗು ಮಾತ್ರ ಯಾಕೆ ಬೇಡ? ಬನ್ನಿ. ಏನಪ್ಪ ಸ್ಕ್ಯಾನಿಂಗ್ ಹೋಗಿದ್ರಲ್ಲ, ಏನು ಯಾವ ಮಗು ಅಂತ ಹೇಳಿದ್ರು? ಹೆಣ್ಮಗು ಅಂತೆ ಅಮ್ಮ. ಹಾ, ಹೆಣ್ಣು ಮಗುನ ತೆಗೆಸ್ಬಿಡಿ. ಭ್ರೂಣ ಹತ್ಯೆ ಮಾಡುವುದು ಅಮಾನವೀಯ ಕೃತ್ಯ, ಕಾನೂನು ಪ್ರಕಾರ ಮಹಾ ಅಪರಾಧ. ಹುಟ್ಟುವ ಮೊದಲೇ ಇಲ್ಲಿ ತುಳಿವ ಜನರೆಯಲ್ಲ, ಹೆಣ್ಣಿನ ಬಾಳಿಗೆ ಕಿಚ್ಚು ಹಚ್ಚುವರೆಲ್ಲ. ಏನಮ್ಮ ಸ್ಟಡೀಸ್ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ. ನಿಮ್ಮ ಫ್ರೆಂಡ್ಸ್ಗಳು ಚೆನ್ನಾಗಿದ್ದಾರೆ. ಅಪ್ಪ, ನಾನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ. 5 ದಿನ ಟ್ರೈನಿಂಗ್ಗೆ ಬಾಂಬೆಗೆ ಹೋಗ್ತಿದ್ದೀನಿ. ಮೊದಲೇ ನೀನು ಹೆಣ್ಮಗಳು, ಅಷ್ಟು ದಿವಸ ಹೊರಗಡೆ ಹೋಗಿ ಮಾಡ್ಬೇಕಾದ್ದೇನೂ ಇಲ್ಲ, ಇಲ್ಲೇ ಓದ್ಕೊಂಡಿರಮ್ಮ ಸಾಕು. ಪ್ರತಿಭೆ ಹೊರೆಯಲ್ಲ, ಅದು ಒಂದು ವರ. ಸಾವಿರ ಕನಸಿನ ಕೋಟೆಯ ಕಟ್ಟುವ ಈಳೆಯ ಮನಸ್ಸಿನ ನಗುವಲಿ ಚಿಗುರು ಮೊದಲೇ ಇಲ್ಲಿ ಚಿಂತೆಯ ಹೊರೆಯ ನೊತ್ತ ಕತ್ತಲ ಪಯಣದ ದಾರಿಯಲ್ಲಿ. ಎಲ್ಲಿ ನಿನ್ ಮಗಳು? ಇವತ್ತು ಸೆಕೆಂಡ್ ಪಿ.ಯು.ಸಿ ರಿಸಲ್ಟ್ ಅಲ್ವಾ? ಅಮ್ಮ, ನಾನ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಮ್ಮ, 98% ಅಮ್ಮ. ಏನ್ರಿ, ನಮ್ ಮಗಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ, ಮುಂದಕ್ಕೇನು ಓದ್ಸೋಣ? ಇನ್ನೇನ್ ಮಾಡೋಣ, ಒಳ್ಳೆ ಸಂಬಂಧ ಬಂದಿದೆ, ಮದುವೆ ಮಾಡೋಣ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಕಲಿವ ಮನಕ್ಕೆ ಇಲ್ಲಿ ಕಂಕಣ ಬೇಲಿಯ ಸುತ್ತಿ ಕಾಡುವ ಮೂಡರೆ ಹೆಚ್ಚು ನಮ್ಮ ನಡುವಲಿ. ಬಾಗಲ್ ತೆಗೆಯ, ಬಾಗಲ್ ತೆಗೆಯ. ಕುಡಿಯಕ್ ದುಡ್ಡು ಬೇಕು. ನಾನೆಲ್ಲಿಂದ ಕೊಡ್ಲಿ? ನೀವೇ ಕೊಡ್ಬೇಕು. ಹೋಗ, ದುಡ್ಡು ಎಲ್ಲಿ ಹೋಗ. ಕುಡಿತದ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ.
ಓಡಿದ ಮನದಲ್ಲಿ ಓಲವ ಜೊತೆಯಲಿ ಬೆಂದು ಬಾಳುವಳು ಸಹನೆ ಸುಳಿಯಲಿ. ರೀ, ಈ ಮುದುಕಿ ಕಾಟ ತಡಿಯೋಕೆ ಆಗ್ತಿಲ್ಲ. ಇದನ್ ಕರ್ಕೊಂಡು ಹೋಗಿ ಯಾವ್ದಾದ್ರೂ ವೃದ್ಧಾಶ್ರಮಕ್ಕೆ ಹಾಕ್ಬಾರ್ದಾ? ಮುಪ್ಪಿನಲ್ಲಿ ಬೇಕಾಗಿರುವುದು ಬರೀ ಆಸರೆ ಅಲ್ಲ, ಜೊತೆಗೆ ಮಕ್ಕಳ ಪ್ರೀತಿನೂ ಬೇಕು. ಹರಿಯ ನಡುವಲಿ ಮಡದಿ ಜೊತೆಯಲಿ ಈ ಸೃಷ್ಟಿ ನಿಯಮವು ಮುಪ್ಪು ಕೊನೆಯಲಿ ಸಲಹು ಮನಗಳ ಒಳ್ಳೆ ದಿನಗಳ ಕಾಯುವಾಸೆ ಈ ಹೆತ್ತ ಕರುಳಲಿ ಈ ಹೆತ್ತ ಕರುಳಲಿ. ನೋಡಿದ್ರಲ್ಲ, ನಮ್ ದೇಶದ ಹೆಣ್ಮಕ್ಳು ಹುಟ್ದಾಗಿಂದ ಸಾಯೋವರೆಗೂ ಯಾವ್ಯಾವ ರೀತಿ ಶೋಷಣೆಗೆ ಒಳಗಾಗ್ತಾರೆ ಅಂತ. ಹಾಗಾದ್ರೆ ಹೆಣ್ಣು ಈ ಸಮಾಜ ಹೆಣೆದಿರೋ ಶೋಷಣೆಯ ಬಲೆಯಲ್ಲಿ ಸಿಲುಕಿ ನಲಗ್ಬೇಕಾ? ಇದನ್ನೆಲ್ಲ ದಾಟಿ ಹೊರಗೆ ಬರೋಕ್ ಆಗೋದೇ ಇಲ್ವಾ? ಖಂಡಿತವಾಗ್ಲೂ ಆಗತ್ತೆ. ಉದಾಹರಣೆಗೆ, ನಿಮ್ ಮುಂದೆ ಬರೋ ಈ ದಿಟ್ಟ ಸಾಧಕಿಯ ಕಥೆನೇ ಸಾಕ್ಷಿ. ಏನಮ್ಮ? ಅಮ್ಮ, ನಿಮ್ಮಪ್ಪ ಇನ್ನು ಬಂದಿಲ್ವಾ? ಇಲ್ಲಮ್ಮ. ಅಕ್ಕ, ನಾಗಣ್ಣ ಅಲ್ಲಿ ಕೊಡ್ಬಿಟ್ಟು ಮಲಗಿದ್ರು, ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ರಾಮ್ ರಾಮ, ದಿವ್ಸ ಇವ್ರದ್ದು ಇದೇ ಗೋಳು. ಸಾಯೋವರೆಗೂ ಈ ಗೋಳು ತಪ್ಪಿದ್ದಲ್ಲ ನನ್ಗೆ. ತಗೋಮ್ಮ. ಯಾಕಮ್ಮ ಅಳ್ತಿದ್ಯಾ? ಅಮ್ಮ, ನನ್ನಿಂದ ನಿನ್ ಕಷ್ಟ ನೋಡಕ್ಕಾಗ್ತಿಲ್ಲಮ್ಮ. ನಾನ್ ಕಾಲೇಜ್ ಬಿಟ್ಟು ನಿನ್ ಜೊತೆ ಕೆಲ್ಸಕ್ಕೆ ಬರ್ತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲಮ್ಮ, ಅಪ್ಪ ಹೇಗ್ ದಿನ ಕುಡ್ಕೊಂಬಂದ್ರೆ ನಿನಗ್ ನನ್ನ ಕಾಲೇಜಿಗೆ ಕಳ್ಸೋದಕ್ಕೆ ಕಷ್ಟ ಆಗತ್ತಲ್ಲಮ್ಮ. ನೋಡಮ್ಮ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ತಲೆ ಕೆಡಿಸ್ಕೋಬೇಡ. ನನಗೆಷ್ಟೇ ಕಷ್ಟ ಆಗ್ಲಿ, ನಾನ್ ನಿನ್ನ ಚೆನ್ನಾಗಿ ಓದಿಸ್ತೀನಿ. ನೀನ್ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಏನ್ರಿ ನೀವು ದಿನ ಈ ರೀತಿ ಕುಡಿದು ಬರ್ತಿದ್ರೆ ನೋಡಿದ ಜನ ನಮ್ ಬಗ್ಗೆ ಏನ್ ಅಂದ್ಕೋತಾರೆ? ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಅವಳು ನೋಡಿನಾದ್ರೂ ಕುಡಿಯೋದ್ ಬಿಡಬಾರ್ದಾ? ಕ್ಷಮಿಸ್ಬೇಡ ನನ್ನ. ಇನ್ನು ಮುಂದೆ ದೇವರಾಣಿ ಕುಡಿಯೋದಿಲ್ಲ ಕಣೆ, ಕುಡಿಯೋದನ್ನು ಬಿಟ್ಬಿಡ್ತೀನಿ ಕಣೆ. ಸಾವುಕಾರ, ಬರ್ರಿ ಬರ್ರಿ ಬರ್ರಿ, ಕುಂದರಿ ಕುಂದರಿ. ಏನ್ ಬಂಗಾರಮ್ಮ, ಫುಲ್ ಜೋರಾಗಿದ್ಯಾ? ಆಗ್ಬೇಕಲ್ರಿ ಸಾವುಕಾರ, ಏನ್ ಮಾಡಕ್ ಆಗ್ತೈತಿ? ನಿಂದೇನ್ ಬಿಡು, ಮಗಳಿಗೊಂದ್ ಮನೆ, ವ್ಯವಹಾರಕ್ಕೊಂದ್ ಮನೆ, ಇನ್ ಎಷ್ಟಿಟ್ಟಿದ್ಯೋ ಯಾರ ಗೊತ್ತು. ಸರಿ, ಯಾವ್ದಾದ್ರು ಹೊಸ ಗುಲ್ಕನ್ ಬಂದಿದ್ಯೇನು? ಅಯ್ಯ ಸಾವುಕಾರ, ನಿಮಗ್ ರುಚಿ ತೋರಿಸ್ದಂಗ ಮಾರ್ಕೆಟ್ಗೆ ಅದ್ ಹೆಂಗ್ ಬಿಡ್ಲಕ್ ಬರ್ತೈತ್ರಿ? ಇದಕ್ಕೇನ್ ಕಡಿಮೆ ಇಲ್ಲ ಬಿಡು. ಅಲ್ರಿ ಸಾವುಕಾರ, ದಿನಾಲು ನಮ್ಮನೆಗೆ ಬರ್ತಿರಲ್ಲ ನೀವು, ನಿಮ್ಗ ಮದ್ವೆ ಆಗ್ಬೇಕು ಅನ್ನೋ ವಿಚಾರ ಐತಾ ಇಲ್ಲ? ನೋಡ್ ಬಂಗಾರಮ್ಮ, ತಿನ್ನೋ 2 ಇಡ್ಲಿ 1 ವಡೆಗೆ ಹೋಟೆಲ್ ತಗೊಳಕಾಗತ್ತ ನಾವು? ಬಾರಿ ಅದಿರಿ ನೀವು. ಸರಿ, ಯಾವ್ದಾದ್ರು ಹಳೆ ಮಾಲ್ ಇರೋದನ್ನೇ ಕಳಿಸ್ಕೊಡು. ಅಕ್ಕ ನಮಸ್ಕಾರ ಕಣಕ್ಕ. ಏನ್ ನಾಗಣ್ಣ, ರೊಕ್ಕ ಖಾಲಿ ಆತೇನ? ಹಾಗೇನಿಲ್ಲಕ್ಕ. ರೊಕ್ಕ ಖಾಲಿ ಆದ್ಮೇಲೆ ನನ್ನ ನೆಪ್ಪಾಗೋದು. ಇಲ್ಲದ ನಕ್ರ ಮಾಡಕ್ ಹೋಗ್ಬೇಡ, ನನಗೆಲ್ಲ ಗೊತ್ತು. ತಗೋ. ಅಕ್ಕ ಬರ್ತೀನಕ್ಕ. ಇರ್ಲಿ ಹೋಗ. ಯಾಕಕ್ಕ ಇವನಿಗೆ ದುಡ್ಡು ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ತೀರಾ? ಅಯ್ಯೋ ಹುಚ್ಚಪ್ಪ, 100 ರೂಪಾಯಿ ಕೊಟ್ಟ ಜಾಗದಾಗ ಹ್ಯಾಂಗ 1000 ರೂಪಾಯಿ ತಗೋಬೇಕಂತ ನನಗ್ ಚಲೋ ಗೊತ್ತೈತೆ.
ಕೆಮ್ಮಿ ಸುಸ್ತಾಗಿದ್ದೀರಾ, ರಜೆ ತಗೊಂಡು ನಾಳೆ ಬನ್ನಿ. ಹೋಗಿ ಹೋಗಿ. ಅಮ್ಮ, ಏನಿವತ್ತು ಕೆಲ್ಸದಿಂದ ಇಷ್ಟು ಬೇಗ ಬಂದಿದ್ಯಾ? ಕೆಲ್ಸ ಇರ್ಲಿಲ್ವಾ ಇವತ್ತು? ಅಮ್ಮ ಅಮ್ಮ, ಏನ್ ನಿದ್ದೆ ಮಾಡ್ತಿದ್ಯಮ್ಮ? ಅಮ್ಮ 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 ಏನವ, ನಿಮ್ಮ ಅಪ್ಪಿಲ್ಲ ಮನ್ಯಾಗ? ಇದಾರೆ ಆಂಟಿ, ಕೂತ್ಕೊಳ್ಳಿ, ಕರಿತೀನಿ. ನೋಡ್ರಿ ಸಾವ್ಕಾರ, ಹೊಸ ಗುಲ್ಕನ್ ಬೇಕು ಬೇಕು ಅಂತಿದ್ರಲ್ಲ, ಇದಾ ಹೊಸ ಗುಲ್ಕನ್. ಹೆಂಗೈತಿ ಈ ಗುಲ್ಕನ್ನು? ಸಖತ್ತಾಗಿದ್ದಾಳೆ. ಈ ಗುಲ್ಕನ್ನೇನಾದ್ರು ಕೊಡಿಸ್ಬಿಟ್ರೆ ಕೆರೆ ಪಕ್ಕ ಇರೋ ಜಮೀನು ನಿನಗೆ ಬರ್ಕೊಡ್ತೀನಿ. ಹೌದ್ರ್ಯಾ? ಅಯ್ಯೋ ಅಕ್ಕ ನಮಸ್ಕಾರ. ಏ ಕಳಿಸಿದ್ದು ನಾನೇ ಬರ್ತಿದ್ದಲ್ಲಕ್ಕ. ಹಾ, ನೀನ್ ನೋಡಂಗಾತ, ಅದಕ್ಕ ನಾನಾ ಬಂದೀನಿ. ಅಲ್ಲ, ದುಡಿಯಾಕಿದ್ದು ಒಬ್ಬ ಹೆಣ್ಮಗಳು, ಆಕಿನೂ ಕಳ್ಕೊಂಡ್ಬಿಟ್ಟಿರಲ್ಲ ನೀವು. ಪಾಪ, ತಾಯಿ ಸತ್ತ ಮಗಳು ತಬ್ಲೆ ಅಕ್ಕಳ. ಆಕಿನ ನನ್ ಜೋಡಿ ಕಳಿಸ್ಕೊಡು, ಆಕಿ ಜೀವನಕ್ಕೊಂದ್ ದಾರಿ ಮಾಡ್ಕೊಡ್ತೀನಿ. ತಗೋ, ಒಪ್ಕೋ ಈಗಾರ. ಸರಿ ಅಕ್ಕ, ಸರಿ. ಮಗಳೇ ಬಾ ಮೇಲೆ. ನೋಡುವ, ನಮ್ ಜೋಡಿ ನೀನು ಮನೆಗ್ ಬಾ. ಇಲ್ಲ, ನಾನ್ ಬರಲ್ಲ. ಯಾಕ? ನಾನ್ ನಿನ್ ಚಲೋತ್ನಾಗ ಓದಿಸ್ತೀನಿ, ನಿನ್ ಜೀವನಕ್ಕೊಂದ್ ದಾರಿ ಮಾಡ್ಕೊಡ್ತೀನಿ, ಬಾ. ಏನು ಓದಿಸ್ತೀರಾ? ನಿಜವಾಗ್ಲೂ? ಖರೇನಾ? ಹಾಗಾದ್ರೆ ನಾನ್ ಬರ್ತೀನಿ. ಹಾ, ಹೋಗೋಗು, ಒಳಗೋಗಿ ಬಟ್ಟೆ ಬರಿ ತಗೊಂಡ್ ಬಾ, ಹೋಗು. ಏನ್ ಜ್ಯೋತಿ, ಚಲೋ ಓದೋಕ್ ಹತ್ತಿ ಇಲ್ಲ? ಹೂಮ, ಚೆನ್ನಾಗ್ ಓದ್ತಿದ್ದೀನಿ. ಹಲೋ ಸಾವ್ಕಾರ, ಹೇಳ್ರಿ. ಏನ್ ಬಂಗಾರಮ್ಮ, ಹೊಸ ಮಾಲ್ ರೆಡಿ ಆಗಿದ್ಯಾ? ಅಯ್ಯ, ಏನ್ರಿ ಸಾವ್ಕಾರ, ಹುಡುಗಿ ಹೊಸಬ್ಳದಾಳ, 2 ದಿನ ಕಳಿಲಿ, ಪೊಳಗ್ಲಿ ಸ್ವಲ್ಪ. ನೀವು ಬಾರಿ ಅವಸರ ಮಾಡ್ತೀರಿ, ನಾನಾ ಹೇಳ್ ಕಳಿಸ್ತೀನಿ ನಿಮ್ಗ. ಸರಿ, ಹಾಗೆ ಆಗ್ಲಿ ಬಿಡು. ಹಾ, ಹೂನ್ರಿ ಸಾವ್ಕಾರ, ಹೂನ್ರಿ. ಹಾ, ಅಮ್ಮ ತಗೋ ಮಗಳ. ಅಮ್ಮ, ನನ್ನ ಕಾಲೇಜಿಗೆ ಸೇರಿಸ್ತೀನಿ ಅಂದಿದ್ರಿ. ಅಯ್ಯ ಹುಚ್ಚ ಹುಡುಗಿ, ನೀನು ಓದಿ ಕೆಲಸ ಮಾಡಿ ಯಾಕೆ ತ್ರಾಸ ಮಾಡ್ಕೊತಿ? ಮೈ ಕೈ ತುಂಬಿಕೊಂಡು ಚಂದ ಕಾಣಕ್ ಹತ್ತಿದಿ. ನೀ ಹ್ಯಾಂಗ್ ದುಡ್ಡು ಗಳಿಸ್ಬೇಕು ಅನ್ನೋದು ನಾ ಹೇಳ್ಕೊಡ್ತೀನಿ ನಿನಗ. ನಾನು ಕೂಡ ಇದ್ದು ಬಿಡು. ಹಾ, ಹಾಗಾದ್ರೆ ನೀವು ನನ್ನನ್ನ ಓದ್ಸಲ್ವಾ? ನನ್ನನ್ನ ಓದ್ಸೋದಿಲ್ವಾ? ನಾನಿಲ್ಲಿದ್ರೆ ಖಂಡಿತ ಇವ್ರು ನನ್ಗೆ ಓದ್ಸೋದಿಲ್ಲ. ನನ್ನ ದಾರಿನ ನಾನೇ ನೋಡ್ಕೋಬೇಕು. ನನ್ನ ದಾರಿನ ನಾನೇ ನೋಡ್ಕೋಬೇಕು.
ನೀನೇನು ಯೋಚನೆ ಮಾಡ್ಬೇಡಮ್ಮ, ನಮ್ ಸಂಘದಿಂದ ನಿನ್ನ ಓದಿಸ್ತೀವಿ. 8 ವರ್ಷಗಳ ನಂತರ. ಡಾಕ್ಟ್ರ ಏನಾತ? ಹೆರಿಗೆ ತುಂಬಾ ಕಷ್ಟ ಇದೆ, ಸರ್ಜರಿ ಮಾಡಬೇಕು. ಸೀನಿಯರ್ ಡಾಕ್ಟ್ರು ಬರ್ತಾರೆ, ಒಂದು 10 ನಿಮಿಷ ವೆಯ್ಟ್ ಮಾಡಿಮ್ಮ. ಅಮ್ಮ, ನೀವಿಲ್ಲಿ? ಹೌದವ್ವ, ಒಳಗಿರಾಕಿ ನನ್ನ ಮಗಳು ಜ್ಯೋತಿ. ಜ್ಯೋತಿನಾ? ಓಕೆ, ಮಗುನು ತಾಯಿ ಚೆನ್ನಾಗಿದ್ದಾರೆ, ಡೋಂಟ್ ವರಿ. ಆತವ್ವ, ನೀನ್ ನಮ್ಮ ಮನೆಯಾಗಿದ್ದಾಗ ನಿನಗೆ ಎಷ್ಟು ಶಿಕ್ಷೆ ಕೊಟ್ಟೀನಿ, ಆದ್ರೆ ನೀ ಅದನ್ನೆಲ್ಲ ಮರ್ತು ನನ್ನ ಮಗಳನ್ನ ಕಾಪಾಡ್ದಿ. ನಿಜವಾಗ್ಲೂ ನೀನೇ ನಮ್ಮ ಮನೆ ದೇವ್ರು. ಹೇಳಿಮ್ಮ, ನೀವು ದೊಡ್ಡವರು, ಹೀಗೆಲ್ಲ ಮಾಡಬಾರ್ದು. ಇನ್ ಮುಂದೇನಾದ್ರೂ ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಮಾಡಬೇಡಿ. ಇಲ್ಲವಾ, ಇನ್ಮೇಲ ಅಂತ ಕೆಲ್ಸನ ಮಾಡಂಗಿಲ್ಲ. ನಾನು ಆ ಕೆಲ್ಸನ ಬಿಟ್ಬಿಟ್ಟಿನಿ. ಆ ತಪ್ಪಿಗ ನನ್ನ ಮಗಳನ್ನ ಮದುವೆ ಆದವನು ನನ್ನ ಅಳಿಯ ಆಸ್ತಿನೆಲ್ಲ ಎತ್ತ ಹಾಕೊಂಡು ನಮ್ಮನ್ನ ನಡು ನೀರ್ನ್ಯಾಗ ಕೈ ಬಿಟ್ಟು ಹೋದ ತಾಯಿ. ಆ ತಪ್ಪಿಗ ದೇವ್ರು ನನಗ ಸರಿಯಾದ ಶಿಕ್ಷಣ ಕೊಟ್ಟನ. ಅನ್ಯಾಯ ದುಡ್ಡು ಯಾವತ್ತೂ ನಮ್ ಕೈಯಾಗ ನಿಲ್ಲಂಗಿಲ್ಲ ತಾಯಿ, ನಿಲ್ಲಂಗಿಲ್ಲ. ಅಳ್ಬೇಡಿ ಸುಮ್ಮನೆ, ಇವಾಗಂತದೇನೂ ಆಗಿಲ್ಲ, ಧೈರ್ಯವಾಗಿರಿ. ನಿಮ್ ಮಗಳು ಚೆನ್ನಾಗಿದ್ದಾರೆ. ಹೆಣ್ಣಿಗೆ ಸರಿಯಾದ ಪ್ರೋತ್ಸಾಹ, ಬೆಂಬಲ ಮತ್ತು ಸ್ವಾತಂತ್ರ್ಯ ಸಿಕ್ಕಿದ್ರೆ ಅವಳು ತುಂಬಾ ಎತ್ತರಕ್ಕೆ ಬೆಳಿತಾಳೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೊಂದಿಲ್ಲ. ಅಂಥ ಸಾಧಕಿಯರಿಗೆ ನಮ್ಮ ನಮನ. ಹೆಣ್ಣು ಮಗುವನ್ನು ಉಳಿಸಿ ಮತ್ತು ಪ್ರೋತ್ಸಾಹಿಸಿ.